ನಿನ್ನೆ ಹೇಳಿದ್ವಿ, ಮತ್ತೆ ಅಲ್ಲಿಂದ ಶುರು ಮಾಡೋಣ ಅಂತ. ಸ್ವಯಂ ಪರಿಚ್ಛೇದಮುಪೇತ್ಯ ಬುದ್ಧೇ ತಾದಾತ್ಮ ದೋಷೇಣ ಪರಂ ವೃಷಾತ್ಮನಃ ಸರ್ವಾತ್ಮಕ ಸನ್ನಪಿ ವೀಕ್ಷತೆ ಸ್ವಯಂ ಸ್ವತಃ ಪೃಥಕ್ತ್ವೇನ ಮೃದೋ ಘಟಾನಿವ ಉಪಾಧಿ ಸಂಬಂಧವಶಾತ್ ಪರಾತ್ಮ ಉಪಾಧಿ ಧರ್ಮಾನನುಭಾತಿ ತದ್ಗುಣಃ ಅಯೋ ವಿಕಾರಾನ್ ವಿಕಾರಿವನ್ಹಿವತ್ ಸದೈಕರೂಪೋಪಿ ಪರಸ್ವಭಾವಾತ್. ಸ್ವಯಂ ಪರಿಚ್ಛೇದಂ ಉಪೇತ್ಯ ಬುದ್ಧೇಃ ತತ್ ಆತ್ಮದೋಷೇಣ ಪರಂ ವೃಷಾತ್ಮನಃ ಸರ್ವಾತ್ಮಕಃ ಸನ್ನಪಿ ವೀಕ್ಷತೆ ಸ್ವಯಂ ಸ್ವತಃ ಪೃಥಕ್ತ್ವೇನ ಮೃದೋ ಘಟಾನಿವ. ಈ ಶ್ಲೋಕದಲ್ಲಿ ಆತ್ಮ ಮತ್ತು ಬುದ್ಧಿ ಎರಡು ಬೇರೆ ಅಲ್ಲ. ಇದು ಬೇಸಿಕಲಿ ಕನ್ಫ್ಯೂಸ್ ಇಲ್ಲಾರ್ದಂಗ ಅರ್ಥ ಮಾಡ್ಕೋಬೇಕು. ಈಗ ಹೆಂಗ ಒಂದು ಬಾಡಿಗೆ ಮನೆ ತಗೊಂಡಾಗ ಓನರು ಕೂಡ ನನ್ನ ಮನೆ ಅಂತಾರ, ಬಾಡಿಗೆಯಲ್ಲಿ ಇದ್ದವರು ಕೂಡ ನನ್ನ ಮನೆ ಅಂತಾರ. ವ್ಯವಹಾರ ದೃಷ್ಟಿಯಿಂದ ಇಬ್ಬರದು ಕರೆಕ್ಟ್ ಆಗಿರ್ತದ. ಮತ್ತೆ ಇಬ್ರು ನಂದಂತ ಹೇಳುವಾಗ ಅವರಿಬ್ಬರಿಗೇನು ಗೊಂದಲ ಇರಂಗಿಲ್ಲ. ಅಲ್ಲಿ ಪಕ್ಕದಲ್ಲಿ ಓನರ್ ಇರ್ತಾನ, ಅವನು ಅದು ಇದು ಪಕ್ಕದ ನಂದ ಮನೆ ಅಂತ ಅಂತಾನ. ಮತ್ತೆ ಆ ಮನೆಯಲ್ಲಿ ಯಾರು ಬಾಡಿಗೆ ತಗೊಂಡಿರ್ತಾನಲ್ಲ ಅವನು ಹೇಳ್ತಾನೆ ಇದು ನನ್ನ ಮನೆ ಅಂತ ಅಂತಾನ. ಯಾರಿಗೆ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಕೇಳೋರಿಗೆ ಕನ್ಫ್ಯೂಸ್ ಆಗತ್ತ. ಅಲ್ಲಿ ಓನರ್ಗಾಗ್ಲಿ ಮತ್ತೆ ಆ ಮನೆಯಲ್ಲಿ ರೆಂಟ್ಗಿರ್ತಕ್ಕಂತಹ ಯಜಮಾನ್ಗಾಗ್ಲಿ ಅಲ್ಲಿ ಇಬ್ರಿಗೂ ಕೂಡ ಕನ್ಫ್ಯೂಸ್ ಇಲ್ಲ. ಬಿಕಾಸ್ ಅವರಿಗೆ ಕ್ಲಾರಿಟಿ ಇದೆ. ಅದು ಮೂಲತಃ ಆ ಓನರ್ದೇ ಮನೆ, ಆದ್ರೆ ನಾನು ಇಷ್ಟು ಅಡ್ವಾನ್ಸ್ ಕೊಟ್ಟು ನಾನು ಬಾಡಿಗೆಗಿದ್ದೀನಿ, ಹಾಗಾಗಿ ನಂದಂತ ಹೇಳಿದನು ಕೂಡ ನಾನು ಬಾಡಿಗೆ ಇರೋ ತನಕ ನಾನು ಬಾಡಿಗೆ ತೀರಿದ ಮೇಲೆ ನಂದಲ್ಲದು ಅಂತಕ್ಕಂಥದ್ದು ಆ ಬಾಡಿಗೆಯಲ್ಲಿ ಇರ್ತಕ್ಕಂಥವನಿಗೆ ಗೊತ್ತಿದೆ. ಆದ್ರೆ ಎಲ್ಲೋ ಒಂದು ಕಡೆ ಓನರ್ ಇರ್ತಾನೆ, ಒಂದು 20 ವರ್ಷಗಟ್ಲೆ ರೆಂಟ್ ಇರೋವನೇ ಮನೇಲಿ ಇರ್ತಾನೆ. ಪಕ್ಕದವ್ರಿಗೆಲ್ಲ ಕೂಡ ಕನ್ಫ್ಯೂಸ್ ಇದು ಇವ್ರದೇ ಮನೆ ಅಂತ. ಅದೇ ರೀತಿಯಾಗಿ ನಮ್ಗೆ ಇಲ್ಲಿ ಸ್ವಯಂ ಓನರ್ ಯಾರು ಇದಾರೋ ಅವರು ನಮ್ಗೆ ಪರಿಚಯ ಇಲ್ಲ. ಯಾಕಂತಂದ್ರೆ ನಾವು ಈ ಜೀವ ಅಂತಕ್ಕಂಥದ್ದು ಅನಾದಿಯಾಗಿರ್ತಕ್ಕಂಥದ್ದು ಅದರ ಮಕ್ಕಳು ನಾವು. ಅಂದ್ರೆ ನಾನು ಅಂದ್ರೆ ಇಲ್ಲಿ ಮನಸ್ಸು ಅಂತ ಅರ್ಥ ಮಾಡಿಕೊಳ್ಳಿ. ಮನೆ ಓನರು, ರಿಯಲ್ ಓನರು ಆತ್ಮ. ಆ ಮನೆಯಲ್ಲಿ ಬಾಡಿಗೆ ಇರ್ತಕ್ಕಂಥವನು ಜೀವಾತ್ಮ. ಆ ಜೀವಾತ್ಮನಿಗೆ ಮಕ್ಕಳಿದ್ದಾರೆ. ಮನಸ್ಸು ಅಂತಕ್ಕಂಥದ್ದು, ಚಿತ್ತ ಅಂತಕ್ಕಂಥದ್ದು, ಸ್ಮೃತಿ ಅಂತಕ್ಕಂಥದ್ದು, ದೇಹ ಅಂತಕ್ಕಂಥದ್ದು ಮಕ್ಕಳಿದ್ದಾರೆ. ಆದ್ರೆ ಮಕ್ಕಳು ಬೇರೆ ಬೇರೆ ಚೇಂಜ್ ಆಗ್ತಾನೆ ಇರ್ತಾರೆ. ಯಾಕಂತಂದ್ರೆ ಅವ್ರು ಚಿಕ್ಕವರಿದ್ದಾಗ ದೊಡ್ಡವರಿದ್ದಾಗ ಅವ್ರದ್ದು ಈ ತಂದೆ ಡೀಲ್ ಮಾಡಿರ್ತಕ್ಕಂಥದ್ದು ಮಕ್ಕಳಿಗೆ ಗೊತ್ತಿಲ್ಲ. ಈ ಮಗ ಯಾರು ಮನಸ್ಸು ಅಂತಕ್ಕಂಥದ್ದು ಮಗ, ಅವನಿಗೆ ತಂದೆ ಡೀಲ್ ಏನದಂತ ಗೊತ್ತಿಲ್ಲ. ಆದ್ರೆ ತಂದೆ ಯಾವಾಗ್ಲೂ ಇದು ನನ್ನ ಮನೆ ಅಂತ ಹೇಳಿದ್ರಿಂದ ಅವನು ಸ್ವಲ್ಪನೂ ಕೂಡ ಕನ್ಫ್ಯೂಸ್ ಇಲ್ಲಾರದಂತೆ ಇದು ನನ್ನ ಮನೆ ಅಂತ ಅನ್ಕೊಂಡಿದ್ದಾನೆ. ಸೊ ಈ ಎಕ್ಸಾಂಪಲ್ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹೊಸಬರೆಲ್ಲ ಸೇರಿಕೊಂಡಿರೋರಿಗೆ.
ಸೊ ಅದೇ ರೀತಿಯಾಗಿ ಇಲ್ಲಿ ಆತ್ಮ ಅಂತಕ್ಕಂಥದ್ದು ಇಟ್ ಇಸ್ ಎ ಪ್ರತಿ ಎಲ್ಲದಕ್ಕೂ ಓತಪ್ರೋತ ಆತ್ಮ ಓತಪ್ರೋತವಾಗಿ ಎಲ್ಲವನ್ನ ವ್ಯಾಪಿಸಿಕೊಂಡಿರ್ತಕ್ಕಂತಹ ನಿಮ್ಮ ಕಲ್ಪನೆಯಲ್ಲಿ ಎಷ್ಟು ಲೋಕಗಳಿದೆವೋ ಅಷ್ಟು ಲೋಕಗಳಿಗೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಏಕವಾಗಿರ್ತಕ್ಕಂಥದ್ದು ಅದು ಇರ್ತಕ್ಕಂಥದ್ದು ಒಂದೇ ಒಂದು ಅದು ಆತ್ಮ ಅಂತ ಉಪನಿಷತ್ತು ಸ್ಪಷ್ಟವಾಗಿ ಹೇಳ್ತದೆ. ಆ ಆತ್ಮನ ಮೇಲೆ ತನ್ನ ಅಜ್ಞಾನದಿಂದ ಗೂಡು ಕಟ್ಟಿಕೊಂಡಿರ್ತಕ್ಕಂತಹದ್ದು ಈ ಜೀವ ಅಂತಕ್ಕಂತಹ ಈ ದೇಹವನ್ನ ಗೂಡು ಕಟ್ಟಿಕೊಂಡು ಈ ಗೂಡಲ್ಲಿ ಇರ್ತಕ್ಕಂತಹದ್ದು ಜೀವ. ಇದು ತನ್ನ ಮನೆ ಅಂತಂತದ್ದು. ಆದ್ರೆ ಬೈ ಮಿಸ್ಟೇಕ್ ಅದಕ್ಕೇನು ತಿಳುವಳಿಕಿಲ್ಲ ಅಂತಂದ್ರೆ ತಾನು ಎಲ್ಲಿ ಕಟ್ಟಿಕೊಂಡಿದ್ದೀನಿ ಗೂಡು ಅಂತಕ್ಕಂಥದ್ದು ತಿಳುವಳಿಕಿಲ್ಲ. ಸೊ ಅದಕ್ಕೆ ಭ್ರಾಂತಿ ಇರ್ತಕ್ಕಂಥದ್ದು ಬರೀ ಗೂಡಿನ ಮೇಲೇನದ. ಗೂಡಿಗೆ ಆಧಾರವಾಗಿ ಹೆಂಗ ಒಂದು ಪಕ್ಷಿ ಮರದಲ್ಲಿ ಗೂಡು ಕಟ್ಟಿಕೊಂಡಿರ್ತದೆ, ನನ್ನ ಮನೆ ಅಂತ ಹೇಳ್ತಿರ್ತದೆ. ಆದ್ರೆ ಆ ರೆಂಬೆ ಬಲಿಷ್ಠವಾಗಿರ್ತಾನೆ, ಅದು ಗೂಡು ನಿಲ್ಲದು. ಹಾಗೆ ಎಲ್ಲದಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹದ್ದು, ಎಲ್ಲವನ್ನ ಸ್ವಯಂ ಬೆಳಗತಕ್ಕಂತಹದ್ದು ನಮ್ಮೊಳಗಡೆ ಇರ್ತಕ್ಕಂತಹದ್ದು ಆತ್ಮ. ಆ ಆತ್ಮನಿಂದನೇ ಬೆಳಗತಕ್ಕಂತಹದ್ದು ಯಾವುದು ಈ ಜೀವ ಅಂತೇನು ಕರಿತೀವಿ, ಬುದ್ಧಿ ಅಂತೇನು ಕರಿತೀವಿ. ಅದು ನಮಗೆ ಜ್ಞಾನ ಇಲ್ಲಾರದೆ ಬುದ್ಧಿಯಿಂದ ಏನು ಬೆಳಗುತ್ತೋ ಅದೇ ಸ್ವಯಂ ಬೆಳಕು, ಅದು ನಾನೇ ಬೆಳಕು ಅಂತ ಈ ಬುದ್ಧಿ ಅನ್ಕೊಂಡಿರ್ತಕ್ಕಂಥದ್ದು. ಇದು ಆಗಿರ್ತಕ್ಕಂತಹ ಇನ್ನರ್ ಮಿಸ್ಟೇಕ್ಸ್. ಇದು ಯಾಕಾಯ್ತು ಅಂತ ಗೊತ್ತಿಲ್ಲ, ಅಂತನೂ ಈಗ ನಮಗೆ ಆಗಿದೆ. ಹಿಂಗ ಎಲ್ಲರಿಗೆ ಜೀವಿಗಳು ಯಾವ ಶರೀರವನ್ನ ಧರಿಸ್ತವ ಅವರೆಲ್ಲರಿಗೂ ಕೂಡ ಇದು ಆಗ್ತಕ್ಕಂತಹದ್ದು ಸಹಜ. ಯಾರಿಗೆ ಹಂಗಾಗೋದಿಲ್ಲ ಅಂತಂದ್ರೆ, ಯಾರು ಅವತಾರ ಪುರುಷ ಅಂತ ಕರಿತೀವಿ ಅವನಿಗೆ ಮಾತ್ರ ಇರಂಗಿಲ್ಲ ಇದು. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನ, ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಮ್ಯತ್ತ ಪರಂತಪ ಅಜೋಪಿ ಸನ್ನೋಪಿ ಆತ್ಮ ಭೂತಾನಾಮೀಶ್ವರೋಪಿ ಸನ್. ನನಗೆ ಗೊತ್ತಿದೆ, ನಾನು ಅನಂತ ಕಾಲದಿಂದ ಇರ್ತಕ್ಕಂಥವನು ಮತ್ತೆ ಅನಂತ ಕಾಲದವರೆಗೆ ಇರ್ತಕ್ಕಂಥವನು ಅಂತ ನನಗ್ ಗೊತ್ತಿದೆ. ಆದ್ರೆ ಬೈ ಮಿಸ್ಟೇಕ್ ಅಂದ್ರೆ ನಿನಗ್ ಗೊತ್ತಿಲ್ಲ ಅಂತ. ಯಾರು ಸ್ವಯಂ ಆಗಿ ತಾನು ಏನಕ್ಕೋಸ್ಕರವಾಗಿ ತನ್ನ ಮಾಯಾಶಕ್ತಿಯಿಂದ ಈ ಶರೀರವನ್ನ ಧರಿಸಿ ಬಂದಿದ್ದಾನೋ, ತನ್ನ ಅರಿವು ಯಾರಿಗಿದೆಯೋ ಅವರನ್ನ ನಾವು ಅವತಾರ ಪುರುಷರು ಅಂತ ಕರಿತೀವಿ. ಮತ್ತೆ ಅವರು ತಮ್ಮ ನಿಲುವಿನಲ್ಲಿ, ತಮ್ಮ ಕರ್ತವ್ಯದಲ್ಲಿ, ತಮ್ಮ ವ್ಯವಹಾರದಲ್ಲಿ ಯಾವಾಗಲೂ ಕೂಡ ಕನ್ಫ್ಯೂಸ್ ಆಗದೆ ಇರ್ತಕ್ಕಂಥದ್ದನ್ನ ನೋಡ್ತೀವಿ ನಾವು. ಆದ್ರೆ ಯಾರು ಅವತಾರಿಗಳಲ್ಲವೋ, ಸಾಮಾನ್ಯವಾಗಿರ್ತಕ್ಕಂತಹ ಕರ್ಮದ ಕಾರಣದಿಂದ ಜನಿಸಿರ್ತಕ್ಕಂತಹ ಜೀವಿಗಳು, ಇವರಿಗೆ ಇದು ಗೊತ್ತಾಗೋದಿಲ್ಲ. ಇಷ್ಟೇ ವ್ಯತ್ಯಾಸ. ಇಷ್ಟನ್ನ ಅರ್ಥ ಮಾಡಿಕೊಡ್ರಿ, ನಮಗೆ ಮತ್ತೆ ಅವತಾರಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ. ನಾವೆಲ್ಲರೂ ಕೂಡ ಈ ಬುದ್ಧಿಯನ್ನ ನಾವು ಅಂತ ಅನ್ಕೊಂಡಿದ್ದೀವಿ. ಬುದ್ಧಿಯನ್ನ ನಾವು ಅಂತ ಅನ್ಕೊಂಡ್ಗಳಿಗೆ ಅವಾಗ ಆ ನಮ್ಮಲ್ಲಿರ್ತಕ್ಕಂಥದ್ದು ಯಾವುದು ಪರಿಪೂರ್ಣವಾಗಿರ್ತಕ್ಕಂಥದ್ದು ಆತ್ಮದ ಏನು ಅದು ಅಖಂಡವಾಗಿರ್ತಕ್ಕಂತಹ ಜ್ಞಾನ, ಅಖಂಡವಾಗಿರ್ತಕ್ಕಂತಹ ಶಕ್ತಿ, ಅಖಂಡವಾಗಿರ್ತಕ್ಕಂತಹ ಆನಂದ, ಅದೆಲ್ಲವೂ ಕೂಡ ಈ ಬುದ್ಧಿಯ ಪರಿಮಿತಿಯಿಂದ ಅಪರಿಮಿತವಾಗಿರ್ತಕ್ಕಂಥದ್ದು ಪರಿಮಿತಿಯಾಗಿದೆ. ಅಪರಿಚ್ಛಿನ್ನನಾಗಿರ್ತಕ್ಕಂಥದ್ದು ಪರಿಚ್ಛಿನ್ನನಾಗಿದೆ. ಆ ವಾಕ್ಯವನ್ನ ಇಲ್ಲಿ ಶಂಕರರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪೃಥಕ್ತ್ವೇನ ಮೃದೋ ಘಟಾನಿವ ಅಂತ. ಹೀಗೆ ಗಡಿಗಿ
ಗಡಿಗೆ ಸತ್ಯ ಅಂತ ತಿಳ್ಕೊಳ್ತಾರೆ ಜನ. ಆದ್ರೆ ಗಡಿಗೆಗೆ ಆಧಾರವಾಗಿರ್ತಕ್ಕಂಥ ಮಣ್ಣನ್ನ ಅವರು ಗುರುತಿಸುವುದಿಲ್ಲ. ವ್ಯವಹಾರ ಎಲ್ಲವೂ ಗಡಿಗೆಯಲ್ಲಿ ಮಾಡ್ತಾರೆ, ಮತ್ತೆ ಗಡಿಗೆನೇ ಸತ್ಯ ಅಂತ ಹೇಳ್ತಾರೆ. ಆದ್ರೆ ಅದಿರ್ತಕ್ಕಂಥದ್ದು ಮಣ್ಣಿನಿಂದ. ಅದೇ ತರ ಸ್ವಯಂ ಪರಿಚ್ಛೇದ ಉಪೇತ್ಯ ಬುದ್ಧೇ, ಅದು ಆ ಸರ್ವಾತ್ಮಕನಾಗಿರ್ತಕ್ಕಂತಹ ಆತ್ಮ ತತ್ವ ಈ ಬುದ್ಧಿಯ ಪರಿಮಿತಿಯಿಂದ ಅದೇನೇ ಕಾಣಿಸ್ತಾ ಇದೆ ಅಂತಂದ್ರೆ ಅದು ಪರಿಮಿತಿಯಾಗಿ ಅಂದ್ರೆ ಲಿಮಿಟ್ ಆಗಿ ಕಾಣಿಸ್ತಾ ಇದೆ. ತಾದಾತ್ಮ ದೋಷೇಣ ಪರಂ ವೃಷಾತ್ಮನಃ, ಈ ದೇಹದ ಬುದ್ಧಿ ಮತ್ತು ಮನಸ್ಸು ಮತ್ತು ದೇಹದ ಪರಿಮಿತಿಯಿಂದ ಏನಾಗಿ ತೋರಿಸ್ತಾ ಇದೆ ಅಂದ್ರೆ ಅವನು ಸರ್ವಾತ್ಮಕನಾಗಿರ್ತಕ್ಕಂಥವನು, ಸರ್ವಜ್ಞನಾಗಿರ್ತಕ್ಕಂಥವನು ಕೂಡ ಈ ಬುದ್ಧಿ ದೇಹದ ಒಂದು ಪರಿಮಿತಿಯಿಂದ ತಾನು ಅಪೂರ್ಣನಾಗಿ ತಿಳ್ಕೊಂಡಿದ್ದಾನೆ. ಅದಕ್ಕೆ ಸ್ವಾಮೀಜಿಯವರು ಹೇ ಅಮೃತಸ್ಯ ಪುತ್ರಾಹ ಅಂತ ಕಠದ ಮಂತ್ರವನ್ನ ಅವರು ಅಮೇರಿಕದಲ್ಲಿ ಝೇಂಕರಿಸಿರೋದು. ಯಾರು ನಾವು ಪಾಪಿಗಳಲ್ಲ, ನಾವೆಲ್ಲರೂ ಅಮೃತ ಪುತ್ರರು ಅಂತ. ಆದ್ರೆ ನಮಗೆ ಆ ಅಮೃತ ಪುತ್ರರು ಮರೆಯಾಗಿ ಬಿಟ್ಟು ಮೃತಪುತ್ರರಾಗಿದ್ದೇವೆ. ಯಾಕೆ ಅಂತಂದ್ರೆ ನಮ್ಮನ್ನ ನಾವು ದೇಹ ಅಂತಾನೆ ಸ್ಪಷ್ಟವಾಗಿ ಒಪ್ಪಿಕೊಂಡು ಬಿಟ್ಟಿದ್ದೇವೆ. ಇದು ನಮಗೆ ಆಗಿರ್ತಕ್ಕಂತಹ ದೋಷ. ದೇಹ ನಾನು ಅಂತ ಒಪ್ಪಿಕೊಂಡಿರ್ತಕ್ಕಂಥದ್ದು ಯಾವುದು? ನಮ್ಮ ಬುದ್ಧಿ. ಯಾಕಂದ್ರೆ ನಾವೆಲ್ಲರೂ ಕೂಡ ಈ ಬುದ್ಧಿಯಿಂದ ಕೆಲಸ ಮಾಡ್ತೀವಿ. ಬುದ್ಧಿ ತನ್ನನ್ನ ತಾನು ಕನ್ಸಿಡರ್ ಮಾಡಿಕೊಂಡಿದೆ, ಅಯಂ ದೇಹ. ಆದ್ರೆ ವಸ್ತುತಃ ಅದು ಪರಿಮಿತವಾಗಿರ್ತಕ್ಕಂಥದ್ದು ಅಲ್ಲ, ಅದು ಅಪರಿಮಿತವಾಗಿರ್ತಕ್ಕಂಥದ್ದು. ಯಾವಾಗ ಅದರ ಅಜ್ಞಾನ ಹೊರಟೋಗುತ್ತಾ ಅವಾಗ ಅದರ ಜ್ಞಾನ ಆಗತ್ತೆ. ಆದರೆ ಅಜ್ಞಾನದ ವಶದಿಂದ ಅಪರಿಮಿತವಾಗಿರ್ತಕ್ಕಂತಹ ಪರಮಾತ್ಮ ವಸ್ತು ಬುದ್ಧಿಯ ದೇಹದ ದೋಷದಿಂದ ಪರಿಮಿತಿಯಾಗಿ ಕಾಣಿಸ್ತಾ ಇದೆ. ಉಪಾಧಿ ಸಂಬಂಧ ವಶಾತ್ ಪರಾತ್ಮ, ಈ ಉಪಾಧಿ ಧರ್ಮಾನನುಭಾತಿ ತದ್ಗುಣ. ಈ ಉಪಾಧಿಯ ಗುಣದಿಂದ, ಏನು ಉಪಾಧಿ ಗುಣ? ಉಪಾಧಿ ಅಂದ್ರೆ ದೇಹ. ಅವನು ಸ್ವತಃ ಜೀವ ಅಂತ ಏನ್ ಕರಿತೀವಿ, ಅವನು ಕೂಡ ಅನಾದಿನೇ. ಆದ್ರೆ ದೇಹದ ಸಂಬಂಧದಿಂದ ನಾನು ಹುಟ್ಟಿದೆ. ದೇಹದ ಗತಿಯನ್ನ ಅವಲಂಬಿಸಿ ನಾನು ಬೆಳೀತಾ ಇದ್ದೇನೆ, ದೊಡ್ಡವನಾಗಿದ್ದೇನೆ. ದೇಹದ ಗತಿಯನ್ನ ಅವಲಂಬಿಸಿ ನಾನು ಪ್ರೌಢಾವಸ್ಥೆಗೆ ಬಂದಿದ್ದೇನೆ. ದೇಹದ ಗತಿಯನ್ನ ಅವಲಂಬಿಸಿ ನಾನು ಮುದುಕನಾಗಿದ್ದೇನೆ. ದೇಹದ ಗತಿಯನ್ನ ಅವಲಂಬಿಸಿ ನಾನು ಮೃತನಾಗಿದ್ದೇನೆ ಅಂತ ಅನ್ಕೊಂಡಿದ್ದೇನೆ. ಆದ್ರೆ ಅವನು ಯಾರಿದ್ದಾನಲ್ಲ, ನಾವು ಜೀವ ಅಂತ ಹೇಳಿ ಕರಿತೀವಲ್ವಾ, ಅವನು ಜೀವ ಮಾತ್ರ. ವಸ್ತುತಃ ಅವನು ಸಾಯವನಲ್ಲವನು. ಆದ್ರೆ ಅವನಿಗೆ ಸಾವು ಯಾವುದರಿಂದ ಕಾಣಿಸಿಕೊಂಡದಂದ್ರೆ ದೇಹವಶಾತ್, ಉಪಾಧಿ ವಶಾತ್. ಹೀಗೆ ಬ್ಯೂಟಿಫುಲ್. ಯಾವಾಗ ನಾವು ದೇಹದ ಜೊತೆಗೇನೆ ಸತ್ತೋಗ್ಬಿಟ್ಟಿದ್ವಿ ಅಂತಂದ್ರೆ ನಮ್ಗೆ ಈ ಪುಣ್ಯ ಆಗ್ಲಿ ಪಾಪ ಆಗ್ಲಿ ನಮ್ದು ಕರ್ಮ ಅಂತನಾಗ್ಲಿ ಮುಂದೆ ಒಳ್ಳೇದಾಗತ್ತಂತನಾಗ್ಲಿ ಅಂದ್ರೆ ಮುಂದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಯೋಚನೆ ಮಾಡ್ತಲ್ಲ. ಹಂಗೆ ಇದ್ದಿದ್ದಿಲ್ಲ ಪ್ರಶ್ನೆ. ಹಂಗನೂ ಇಲ್ಲ ನಾವು. ಯಾಕ್ರಿ ಏನಿದು ಅಂತಂದ್ರೆ, ಏನ್ರಿ ನಾವ್ ಹಿಂದೆ ಯಾರಿಗೆ ಏನ್ ಮಾಡಿದ್ದೇನೋ ಪ್ರಾರಬ್ಧ, ಮತ್ತೆ ಯಾವ್ದಾರೊಂದು ಸಡನ್ ಆಗಿ ಆ ಪ್ರಾಪರ್ಟಿ ಬಂತಂದ್ರೆ ಯಾವ್ದು ಪುಣ್ಯ ರೀ ಬಂದಿದೆ. ಹೀಗೆ ಯಾವಾಗಲೂ ಕೂಡ ನಾವು ಈಗ ಬಂದಿರತಕ್ಕಂತಹದ್ದನ್ನ ಈ ಪ್ರತ್ಯಕ್ಷವಾದದಿಂದ ಅಳತೆ ಮಾಡೋದಿಲ್ಲ. ಆದ್ರೆ ಹಿಂದ್ಗಡೆ ಇರ್ತಕ್ಕಂಥದ್ದು ಕಾರಣ ಭಾವದಿಂದ ಅಳತೆ ಮಾಡ್ತೀವಿ ಅದನ್ನ. ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ ಹಂಗಾಗಿದೆ. ಮೈಂಡ್ ಸೆಟ್ ಹಂಗಾಗಿದೆ ಅಂತಂದ್ರೆ ಅದು ರಿಯಾಲಿಟಿ. ಯಾಕೆ ಅಂತಂದ್ರೆ ಜೀವನಿಗೆ ಸಾವಿಲ್ಲ, ಆದ್ರೆ ದೇಹದಿಂದ ನಿಮಿತ್ತ ಮಾಡಿಕೊಂಡು ಅವನು
ಸೊ ಮೃತನಾಗಿರ್ತಕ್ಕಂಥವನು, ಜನನವಾಗಿರ್ತಕ್ಕಂಥವನು, ಅವಸ್ಥೆಗಳನ್ನ, ವಿಕಾರಗಳನ್ನ ಪಡೆದುಕೊಳ್ತಕ್ಕಂಥವನು ಆಗಿದ್ದಾನೆ. ಮತ್ತೆ ಇದ್ರ ಗುಣಗಳೆಲ್ಲ ತಾನೇ ಆರೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಅವರು ತತ್ವಪದಕಾರರು ಬಹಳ ಚೆನ್ನಾಗಿ ಹೇಳ್ತಾರೆ ಇದನ್ನ. ಆತ್ಮವೇ ತಾನಿದ್ದು ಯಾತ ಕರಿಯದೆ ಪೋದೆ, ಭೂತ ಪಂಚಕವೆಂಬ ಶರೀರವ ಮೆಚ್ಚಿ. ಏನು ಕಾರಣ ಮಾಯ ಕತ್ತಲೆ ಮುಸುಕಿಯನ್ನಗೆ ತೋರಗೊಡದು, ನಾನು ನೀನೆಂತೆಂಬ ಭೇದವು ಏನು ಕಾರಣ ಒದಗಿ ಬಂತು. ಏನು ಹೇಳಲಿ ಎನ್ನ ಅಜ್ಞಾನ ವಶದಿಂದ, ನಾನು ನನ್ನನ್ನು ಮರತೆ. ಇಡೀ ವೇದಾಂತವನ್ನ ಒಂದು 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 ವಾಕ್ಯದಾಗ ಹಿಟ್ಬಿಟ್ಟಿರ್ತಾರೆ ಅವರು. ಯಾಕಂತಂದ್ರೆ ಅದು ದರ್ಶನ ಆಗಿದೆ ಅವರಿಗೆ. ದರ್ಶನ ಆಗಿರೋದ್ರಿಂದ ಇಡೀ ಒಂದು ವಾಕ್ಯದಾಗ ಹಿಡಿದಿಟ್ಕೊಂಡ್ಬಿಟ್ಟಿದ್ದಾರೆ. ಅಯಃ ಅವಿಕಾರಿನಃ ವಿಕಾರಿ ವಹ್ನಿವತ್. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಮ್ಗೆ ಅರ್ಥ ಮಾಡಿಕೊಳಕ. ಅಯಂ ಅವಿಕಾರಿ ಅಂದ್ರೆ ವಸ್ತುತಃ ಆ ಪರಮಾತ್ಮ ವಸ್ತು ಅವಿಕಾರಿ. ಅದಕ್ಕೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಬೆಂಕಿ ಅಂತಕ್ಕಂಥದ್ದು ಅದು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಕಾರ ಇಲ್ಲ. ಬೆಂಕಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹದ್ದು ಆಕಾರ ಇಲ್ಲ. ಆದರೆ ಅದು ಏನನ್ನ ನಿಮಿತ್ತ ಮಾಡಿಕೊಂಡು ಆಕಾರ ತಾಳತ್ತೆ ಅಂತಂದ್ರೆ, ಕಬ್ಬಿಣವನ್ನ ನಿಮಿತ್ತ ಮಾಡಿಕೊಂಡು ಕಬ್ಬಿಣದ ಆಕಾರವನ್ನ ತಾಳುತ್ತಾ, ಮರವನ್ನ ನಿಮಿತ್ತ ಮಾಡಿಕೊಂಡು ಮರದ ಆಕಾರವನ್ನ ತಾಳುತ್ತಾ, ಇಲ್ಲ ಯಾವ್ದಾದ್ರು ಒಂದು ಪೊದೆಗೆ ಬಿದ್ದಿತ್ತ ಬೆಂಕಿ ಎತ್ಕೊಂಡಿತ್ತಂದ್ರೆ ಆ ಪೊದೆ ಆಕಾರ ತಾಳುತ್ತಾ. ಆದ್ರೆ ವಸ್ತುತಃ ಅದಕ್ಕೇನಿಲ್ಲ. ವಸ್ತುತಃ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕಾರ ಇಲ್ಲ. ಆದರೆ ವಸ್ತುವನ್ನ ಅವಲಂಬಿಸಿಬಿಟ್ಟು, ಅಥವಾ ಕಬ್ಬಿಣನಾಗ್ಲಿ ಅಥವಾ ಮರನಾಗ್ಲಿ ಯಾವುದನ್ನಾಗ್ಲಿ, ವಸ್ತುವನ್ನ ಅವಲಂಬಿಸಿಬಿಟ್ಟು ತಾನು ಆಕಾರವನ್ನು ಪಡೆದಿರುವಂತೆ ಕಾಣಿಸ್ತದೆ. ಅದೇ ರೀತಿಯಾಗಿ ಇಲ್ಲಿ ಆತ್ಮ ವಸ್ತುತಃ ಅದು ನಿರಾಕಾರವಾಗಿರ್ತಕ್ಕಂಥದ್ದು. ಆದರೆ ಈ ಬುದ್ಧಿಯ ಸಂಬಂಧದಿಂದ, ಬುದ್ಧಿಗೆ ಅಂಟಿಕೊಂಡಿರ್ತಕ್ಕಂತಹ ದೇಹದ ಸಂಬಂಧದಿಂದ ಅಯಂ ದೇಹ ಅಂತ ಅನ್ಕೊಂಡಿದೆ. ಸತ್ ಏಕರೂಪ ಅಪಿ ಪರಃ ಸ್ವಭಾವಾತ್, ಸದೈಕ ರೂಪೋ ಅಪಿ ಪರಃ ಸ್ವಭಾವ. ಅಂದ್ರೆ ಅದು ವಸ್ತುತಃ ಅದು ಹೆಂಗ್ ಬೆಳಗ್ತಾ ಇದೆ ಅಂತಂದ್ರೆ, ಈಗ ನಮಗೆ ಸದ್ಯದ ಮಟ್ಟಿಗೆ ನಮಗೆ ಹೆಂಗ್ ಕಾಣಿಸ್ತಾ ಇದೆ ಅಂತಂದ್ರೆ, ಹೆಂಗ ಬೆಂಕಿ ಆ ಕಟ್ಟಿಗೆಯನ್ನ ನಿಮಿತ್ತ ಮಾಡಿಕೊಂಡು ಅಥವಾ ಕಬ್ಬಿಣವನ್ನ, ಅದು ಇದರಲ್ಲಿ ಕೂಡ ಬರ್ತದೆ, ಅದು ಆತ್ಮಬೋಧನೆ ಪ್ರತಪ್ತ ಪಿಂಡವತ್ ಅಂತ ಆಚಾರ್ಯ ಶಂಕರ ಅಲ್ಲಿ ಕೂಡ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇದನ್ನ. ಆತ್ಮಬೋಧದಲ್ಲಿ ಮತ್ತೆ ಇದ್ರಾಗ ಕೂಡ ಕೊಟ್ಟಿದ್ದಾರೆ ಸೇಮ್. ಅಂದ್ರೆ ಶಬ್ದ ಬೇರೆ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ನೇರವಾಗಿ ವಹ್ನಿ ಅಂತಾನೆ ಪ್ರಯೋಗ ಮಾಡಿದ್ದಾರೆ. ಬೆಂಕಿ ಅದು ಸ್ವಭಾವತಃ ಯಾವುದೇ ಆಕಾರ ಇಲ್ಲದೆ ಇದ್ರು ವಸ್ತುವನ್ನ ಅವಲಂಬಿಸಿಕೊಂಡು ಹೇಗೆ ಆಕಾರವನ್ನ ತಾಳುತ್ತೋ ಹಾಗೆ ದೇಹವನ್ನ ಅವಲಂಬಿಸಿಕೊಂಡು ಆತ್ಮ, ದೇಹಾತ್ಮ, ಇಂದ್ರಿಯ ಆತ್ಮ, ಮನಾತ್ಮ, ಬುದ್ಧ್ಯಾತ್ಮ ಅಂತ ಹಿಂಗೆ ಶಬ್ದಗಳನ್ನ ಪ್ರಯೋಗ ಮಾಡ್ತೀವಿ. ಅದರ ಅರ್ಥ ಏನಂತಂದ್ರೆ, ಆತ್ಮನೇ ಬುದ್ಧಿಯ ಉಪಾಧಿಯನ್ನ ಪಡೆದಿದೆ, ಆತ್ಮವೇ ಮನದ ವಿಚಾರ ರೂಪವಾಗಿ ತೋರ್ತಾ ಇದೆ, ಆತ್ಮವೇ ಇಂದ್ರಿಯದ ವ್ಯಾಪಾರ ಮೂಲಕವಾಗಿ ಕೆಲಸ ಮಾಡ್ತಾ ಇದೆ,
ಆತ್ಮವೇ ದೇಹವನ್ನ ಆವರಿಸಿಕೊಂಡು ದೇಹದಂತೆ ತೋರ್ತಾ ಇದೆ. ಹೆಂಗ ಒಂದು ವಿದ್ಯುತ್ತು ಆ ಸ್ಕ್ರೀನ್ ಮೇಲೆ ಮನುಷ್ಯನಾಗಿ, ಪ್ರಾಣಿಯಾಗಿ, ಪಕ್ಷಿಯಾಗಿ, ಮರವಾಗಿ, ನದಿಯಾಗಿ, ಬೆಟ್ಟವಾಗಿ, ಗಾಳಿಯಾಗಿ, ನೀರಾಗಿ, ಬೆಂಕಿಯಾಗಿ, ಒಂದೇ ವಿದ್ಯುತ್ತು. ವಿದ್ಯುತ್ತಿನಲ್ಲಿ ಯಾವುದೇ ಗುಣ ಇಲ್ಲ. ಆದರೆ ಅದು ಯಾವುದನ್ನ ಆಶ್ರಯಿಸ್ತದೋ, ಹೆಣ್ಣಾಗಿ, ಗಂಡಾಗಿ. ಅದಕ್ಕೆ ಅಕ್ಕ ಮಹಾದೇವರು ಮಲೆ ಮೂಗ ನೋಡಿ ಹೆಣ್ಣೆಂಬರು, ಗಡ್ಡ ಮೀಸೆ ನೋಡಿ ಗಂಡೆಂಬರು, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ಚೆನ್ನ ಮಲ್ಲಿಕಾರ್ಜುನ ಅಂತ. ದೇಹವನ್ನ ಆಧರಿಸಿ ನಾವು ಹೆಣ್ಣು ಗಂಡು ಅಂತ ಹೇಳ್ತೀವಿ. ಆದ್ರೆ ಆತ್ಮಕ್ಕೆ ಲಿಂಗ ಇಲ್ಲ. ಲಿಂಗ ಎಲ್ಲನೂ ಕೂಡ ದೇಹದಿಂದ ಲಿಂಗ, ಇವೆಲ್ಲ ಗುಣಗಳು ಅಂತ. ಅದರ ಒಳಗಡೆ ಇರ್ತಕ್ಕಂಥ ಆತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ, ಅದು ಹೆಣ್ಣನೂ ಅಲ್ಲ, ಅದು ಗಂಡನೂ ಅಲ್ಲ, ಮೇಲನೂ ಅಲ್ಲ, ಫಿಮೇಲನೂ ಅಲ್ಲ, ಮುದುಕನೂ ಅಲ್ಲ, ಯುವಕನೂ ಅಲ್ಲ, ಮಗು ಅಲ್ಲ, ಜ್ಞಾನಿ ಅಲ್ಲ, ಪಂಡಿತ ಅಲ್ಲ, ಅಕ್ಷರಸ್ಥಲ್ಲ, ಅನಕ್ಷರಸ್ಥಲ್ಲ, ವಿದ್ಯಾವಂತ ಅಲ್ಲ, ದುಡ್ಡಿರೋನಲ್ಲ, ಬಡವನಲ್ಲ, ಏನಲ್ಲ. ಅದು ಕೇವಲ ತಾನೇ ತಾನು. ಅದಕ್ಕೆ ಜ್ಞಾನಿಗೆ ಯಾವಾಗ ಒಳಗಡೆ ಇರ್ತಕ್ಕಂತಹ ಆತ್ಮನನ್ನ ನೋಡ್ತಾನ, ಆವಾಗ ಅವನಿಗೆ ಯಾರಿಗೂ ಕೂಡ ಅವನೇನು ಅತಿಯಾಗಿರ್ತಕ್ಕಂಥ ಗೌರವ ಮತ್ತೆ ಯಾರಿಗೂ ಕೂಡ ತುಂಬಾ ಕೆಟ್ಟದಾಗಿ ಕಾಣೋದಿಲ್ಲ ಅವನು. ಅದು ಇದರಲ್ಲಿ ಬರ್ತಲ್ಲ, ಯಾವುದು ಗೀತೆಯಲ್ಲಿ ಶ್ಲೋಕ, ಅವನು ಚಾಂಡಾಲನನ್ನ, ನಾಯಿಯನ್ನ, ಬ್ರಾಹ್ಮಣನನ್ನ, ಸ್ತ್ರೀಯನ್ನ ಎಲ್ಲರನ್ನ ಒಂದೇ ಸಮ ನೋಡ್ತಾನೆ ಅವ. ಯಾವ್ದ್ರದು 9ನೇ ಅಧ್ಯಾಯದಲ್ಲಿ ಗೀತೆ ಶ್ಲೋಕ ಯಾವ್ದದು? 9 ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗರ್ಭಸ್ಥಿನಿ ಶುನಿಚೈವ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. 9ನೇ ಅಧ್ಯಾಯ ಅಲ್ವಾ? ಅಲ್ಲ ಗುರುಜಿ. ಸರಿ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವೇಸ್ತಿನಿ ಶುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ಎಸ್, ಕರೆಕ್ಟ್. 4ನೇ ಅಧ್ಯಾಯ ಅಥವಾ 4ನೇ ಅಧ್ಯಾಯ ಇರ್ಬೇಕು ನೋಡಿ. ಓಕೆ, ಫೈನ್. ಚಾಪ್ಟರ್ 5ನೇ ಅಧ್ಯಾಯ ಗುರುಜಿ. ಓ ಸರಿ ಸರಿ, 5th ಚಾಪ್ಟರ್. ಓಕೆ, ವೆರಿ ಗುಡ್. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವೇಸ್ತಿನಿ ಶುನಿಚೈವ ಸ್ವಪಾಕೇಚ ಪಂಡಿತಾಃ ಪಂಡಿತಾಃ ಸಮದರ್ಶಿನ. ಯಾರೋ ಒಬ್ಬರು ಆಶ್ರಮ ಹೆಸರುಗೊಂಡಿದ್ರೆ ಸಮದರ್ಶಿನ ಅಂತ. ಆಶ್ರಮದ ಹೆಸರು ಸಮದರ್ಶಿನ. ಆದ್ರೆ ಸಮದರ್ಶಿನ ದೃಷ್ಟಿ ಬಂದಿಲ್ಲ, ಹೆಸರಿಟ್ಟುಕೊಂಡಿದ್ದಾರೆ ಆಶ್ರಮ. ದೃಷ್ಟಿ ಮಾತ್ರ ಸೊ ವ್ಯವಹಾರ ದೃಷ್ಟಿ. ಆದ್ರೆ ಜ್ಞಾನಿಯಾಗಿರ್ತಕ್ಕಂಥವನು, ಅವನಿಗೆ ಏಕತ್ವಂ ಅನುಪಶ್ಯತಿ. ಅವನು ಒಂದೇ ಸಮನಾಗಿ ನೋಡ್ತಾನೆ. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದ ಇರಲ್ಲ. ಯಾಕೆ ಅಂತಂದ್ರೆ ಈ ಲಿಂಗವನ್ನ ಅವಲಂಬಿಸಿ, ಪದವಿಯನ್ನ ಅವಲಂಬಿಸಿ, ದುಡ್ಡನ್ನ ಅವಲಂಬಿಸಿ, ರೂಪವನ್ನ ಅವಲಂಬಿಸಿ ಅವನು ವ್ಯವಹಾರ ಮಾಡೋದಿಲ್ಲ. ಅದಕ್ಕೆ ಅವನಿಗೆ ಎಲ್ಲರಿಗೂ ಸಮಾನನೇ. ಒಂದ್ಸಲ ನಿಮ್ಗೆ ಕತೆ ಹೇಳಿದ್ದೆ, ಮತ್ತೆ ಇನ್ನೊಂದ್ಸಲ ನೆನಪು ಮಾಡ್ತೇನೆ. ಬುದ್ಧನ ಹತ್ರ ಒಬ್ಬವನು ಒಂದು ದೊಡ್ಡದು ಮಂಕ್ರಿ ತುಟ್ಟಿ ಬಕೆಟ್ ತುಂಬಾ ಚಿನ್ನದ ನಾಣ್ಯಗಳನ್ನು ತಗೊಂಡು ಬಂದು ಅವನು ಬುದ್ಧನಿಗೆ ಮುಂದೆ ಇಟ್ಟುಬಿಟ್ಟು, ಇದು ನಿಮಗೋಸ್ಕರ ಕೊಟ್ಟಿದ್ದೀನಿ ಅಂತ ಹೇಳಿದ ಅವನು. ಇದು ನಿಮ್ಮ ಸಮಾಧಾನಕ್ಕೋಸ್ಕರವಾಗಿ, ಇದು ತಗೊಂಡ್ರೆ ನಿಮಗೆ ಸಂತೋಷ ಆಗತ್ತೆ ಅಂತ ಕೊಡ್ತೀನಿ ಅಂತಂದ. ಸೊ ಬುದ್ಧರು ಏನು ಮಾತಾಡಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದ ಅವನು. ಇವನು ಆಮೇಲೆ ಹೇಳಕ್ ಶುರು ಮಾಡಿದ, ಇದು ಒಂದೊಂದು ಕಾಯಿನು ಇಷ್ಟು ಕಾಯಿನ್ ಇದೆ, ಮತ್ತೆ ಇದ್ರದ್ದು ವ್ಯಾಲ್ಯೂ ಎಷ್ಟದ?
ಮತ್ತೆ ಇದು ಎಂತ ಕ್ವಾಲಿಟಿದು, ಇದು ಎಲ್ಲಿಂದ ತರಿಸಿದ್ವಿ ನಾವು ಅಂತೇಳಿ ಎಲ್ಲ ಡಿಟೇಲ್ ಆಗಿ ಹೇಳ್ತಾ ಇದ್ದ. ಇಷ್ಟು ಕಾಯಿಲೆ ಇದೆ ಅಂತ ಹೇಳಿದ. ಬುದ್ಧ ಏನು ಮಾತಾಡಲಿಲ್ಲ. ಅವನಿಗೆ ಇವನೇ ಥಿಂಕ್ ಮಾಡ್ತಾ ಇದ್ದ. ನಾನು ಹೇಳಿರ್ತಕ್ಕಂಥದ್ದು ತಪ್ಪಿದೆ ಅಂತ ತಿಳ್ಕೊಂಡಿದ್ಯಾ, ನೋಡ್ಬೇಕಾದ್ರೆ ನಿನಗೆಲ್ಲ ಕೌಂಟ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಅದ್ರ ಇರೋದೆಲ್ಲನ ಮತ್ತೆ ಚೆಲ್ಲಿ ನೆಲಕ್ಕೆ ಚೆಲ್ಲಿ ಮತ್ತೆ ಒಂದೊಂದಾಗಿ ಕೌಂಟ್ ಮಾಡ್ತಾ ಇದ್ದ. ಕೌಂಟ್ ಮಾಡುವಾಗ ಏನಾಯ್ತು ಅಂದ್ರೆ ಬೈ ಮಿಸ್ಟೇಕ್ ಆಗಿ ಅವನೆಷ್ಟು ಒಂದು 1000 ಕಾಯಿನ್ ಅಂತ ಹೇಳಿದ್ನಲ್ಲ, ಆ 1000 ಕಾಯಿನ್ ನಲ್ಲಿ 2 ಕಡಿಮೆ ಬಂದ್ಬಿಟ್ಟು 998 ಐತದು. ಹಾಗೆ ಯಾಕೆ ಕಡಿಮೆ ಆಗಿದ್ರೆ ಅಂತ ಮತ್ತೆ ಪುನಃ ಎಣಿಸ್ತ. ಈ ಸಲ ಏನಾಯ್ತು ಅಂತಂದ್ರೆ ಒಂದ್ ಜಾಸ್ತಿ ಬಂತು. ಅರೆ ಮತ್ತೆಲ್ಲ ಕನ್ಫ್ಯೂಸ್ ಆಗಿದಂತೆ ಮತ್ತೆ ಎಣಿಸ್ತ. ಇಷ್ಟೆಲ್ಲ ಮಾಡೋದ್ರೊಳಗಡೆ ಸೊ ಬೆಳಗಿನ ಜಾವ ಇವನ್ ರಾತ್ರಿ ತಗೊಂಡ್ ಬಂದಿದ್ದ 10:30 ಸುಮಾರು. ಇದೆಲ್ಲ ಸರ್ಕಸ್ ಮಾಡೋದ್ರೊಳಗಡೆ ಬೆಳಗ್ಗೆ 4 ಗಂಟೆ ಆಯ್ತು. ಸೊ ಬುದ್ಧ ಎದ್ರು ಅವ್ರ ಪಡಿಗೆ ಅವರು ಸ್ನಾನಕ್ಕೆ ಹೋದ್ರು. ಯಾಕೆ ಅದು ಚಿನ್ನ, ಅದ್ರ ವ್ಯಾಲ್ಯೂ ಅದೆಲ್ಲ ಅವ್ನಿಗೆ ಹೋಗ್ಲಿಲ್ಲ. ಯಾರು ಚಿನ್ನದ ಮೇಲೆ ಅವಲಂಬಿತರಾಗಿರ್ತಾರೆ, ಚಿನ್ನದ ಮೇಲೆ ತಮ್ಮ ಜೀವನವನ್ನು ನಿರ್ಮಾಣ ಮಾಡಿಕೊಂಡಿರ್ತಾರ, ಅವ್ರಿಗೆ ಅದು ಚಿನ್ನದ ವ್ಯಾಲ್ಯೂ ಮತ್ತೆ ಚಿನ್ನವನ್ನ ಇಷ್ಟಪಡ್ತಾರ. ಅವನು ಅಖಂಡವಾಗಿರ್ತಕ್ಕಂತಹ ತನ್ನ ಆನಂದದಲ್ಲಿ ತಾನಿದ್ದ. ಇಂತಹ ಚಿನ್ನ ಅವನನ್ನು ಹೇಗೆ ಮರಳು ಮಾಡುತ್ತೆ ಪಾಪ ಇವನಿಗದು. ಹಾಗೆ ಸೊ ನಾವೆಲ್ಲರೂ ಕೂಡ ಏನ್ ಮಾಡಿದ್ದೀವಿ ಅಂತಂದ್ರೆ, ಈ ಉಪಾಧಿಯ ಜೊತೆಗೆ ಸಂಬಂಧ ಮಾಡಿಕೊಂಡು ಉಪಾಧಿಯ ಗುಣಗಳನ್ನ ಆರೋಪ ಮಾಡಿಕೊಂಡು ನಮ್ಮನ್ನ ನಾವು ಅಷ್ಟು ಅಖಂಡ ಆನಂದ ಸ್ವರೂಪರಾಗಿದ್ರೂ ಕೂಡ ಅದನ್ನ ಮರೆತು ಪರುಷವು ತನ್ನಲ್ಲಿ ಪರಿಪೂರ್ಣವಾಗಿರಲು ಕರವಡ್ಡಿ ಬೇಡುವ ಬಡತನವೇಕೆ ಅಂತ. ಅಷ್ಟು ಪರುಷ, ಆನಂದದ ಪರುಷದ ನಮ್ಮಲ್ಲಿ, ಆನಂದದ ಪರುಷ ನಮ್ಗೆ ಗೊತ್ತಿಲ್ಲ ಪಾಪ. ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಒಂದು ಚಿಕ್ಕದಕ್ಕೆ, ಒಂದು ನಾಲಿಗೆ ರುಚಿಗೆ, ಒಂದು ಚರ್ಮದ ಸುಖಕ್ಕೆ, ಒಂದು ಕಣ್ಣಿನ ಸುಖಕ್ಕೆ ಏನ್ ಪಾಪ ಓಡ್ತಾ ಇದ್ದೀವಿ. 50 ವರ್ಷ 60 ವರ್ಷ 30 ವರ್ಷ ಆಗಿದೆ, ಓಡೋದು ಮಾತ್ರ ಹಾಗೆ ಕಂಟಿನ್ಯೂ ನಡೆದೆ. 10 ವರ್ಷದವನು ಓಡ್ತಾ ಇದ್ದಾನೆ, 20 ವರ್ಷದವನು ಓಡ್ತಾ ಇದ್ದಾನೆ, 30 ವರ್ಷದವನು ಓಡ್ತಾ ಇದ್ದಾನೆ, 40 ವರ್ಷದವನು ಓಡ್ತಾ ಇದ್ದಾನೆ, 70 ವರ್ಷದವನು ಓಡ್ತಾ ಇದ್ದಾನೆ, 110 ವರ್ಷ ಅದನ್ನು ಓಡ್ತಾ ಇದ್ದಾನೆ, ಸಾವು ಬರೋ ತನಕ ಓಡ್ತಾನೆ. ಯಾಕಂತಂದ್ರೆ ನಮ್ಮ ದೃಷ್ಟಿ ತಪ್ಪಾಗಿದೆ. ಆ ಸ್ಮಾಲ್ ಮಿಸ್ಟೇಕ್ಸ್ ಏನದ ಅದನ್ನ ಆಚಾರ್ಯ ಶಂಕರರು ಒಂದೇ ವಾಕ್ಯದಲ್ಲಿ ಹೇಳಿದ್ರು, ಅದನ್ನ ಅಜ್ಞಾನ ವಶಾತ್ ಅಂತ ಕರೆದರು. ಆ ಅಜ್ಞಾನದ ಕಾರಣದಿಂದ ಪರಿಪೂರ್ಣವಾಗಿರ್ತಕ್ಕಂತಹ ನಾನು ಅಪರಿಪೂರ್ಣನಾಗಿ, ಅಪರಿಮಿತನಾಗಿರ್ತಕ್ಕಂಥವನು ನಾನು ಪರಿಮಿತಿಯಾಗಿ, ಅಸಂಗನಾಗಿರ್ತಕ್ಕಂಥವನು ನಾನು ಸಂಗಿಯಾಗಿ, ಅವಿಕಾರಿಯಾಗಿರ್ತಕ್ಕಂಥವನು ನಾನು ವಿಕಾರಿಯಾಗಿ, ಅಥವಾ ನಿರಾಕಾರನಾಗಿರ್ತಕ್ಕಂಥವನು ನಾನು ಸಾಕಾರನಾಗಿ ನನ್ನನ್ನು ನಾನು ಗುರುತಿಸಿಕೊಂಡಿದ್ದೇನೆ. ದೇಹದಿಂದ ಗುರುತಿಸಿಕೊಂಡಿದ್ದೇನೆ. ವಸ್ತುತಃ ಜೀವನಿಗೆ ಇಲ್ಲವೇ ಇಲ್ಲ ಇದು. ಜನನ ಮರಣ ಪ್ರಶ್ನೆ ಇಲ್ಲ ಅವನಿಗೆ. ಯಾಕಂದ್ರೆ ಜೀವನ ಕೂಡ ಯಾವಾಗ್ಲೂ ಇರ್ತಕ್ಕಂಥದ್ದೇ. ಹೀಗೆ ಶಂಕರರು ದೇಹದ ಸಂಬಂಧದಿಂದ ಬುದ್ಧಿ ವಿಕಾರವಾಗಿ, ಬುದ್ಧಿ ಅದರ ಆತ್ಮದ ಮೇಲೆ ಆರೋಪ ಮಾಡಿ ಆತ್ಮವೇ ವಿಕಾರವಾಗಿದೆ ಅಂತ ತಿಳ್ಕೊಂಡಿದೆ. ಸೊ ಈ ರೀತಿಯಾಗಿ ಕೇಳುವಂತಹ ಆ ಸ್ಟೂಡೆಂಟು, ಯಾರು ಸ್ಟೂಡೆಂಟ್ ಬಂದಿದ್ನಲ್ವಾ ಇದೆಲ್ಲ ಸಂಗತಿ ಕೇಳಲಿಕ್ಕೆ, ಅವನನ್ನು ನಿಮಿತ್ತ ಮಾಡಿಕೊಂಡು ಇದೆಲ್ಲ ಪಾಠ ಮಾಡ್ತಾ ಇದ್ದಾರೆ. ಈಗ ಅವನಿಗೆ ಒಂದು ಬಹಳ ವಿಚಿತ್ರವಾಗಿರ್ತಕ್ಕಂತಹ ಸಂಶಯ ಬಂತು. ಬಹಳ ಬ್ಯೂಟಿಫುಲ್ ಕ್ವಶನ್ ಅವನು ಎತ್ತಿಕೊಂತಾನೆ. ಸೊ ಆ ಕ್ವಶನ್ ಅನ್ನ ಮತ್ತೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.
ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ.